ಒಂದು ವೇಳೆ ನಮ್ಮ ಮನಸ್ಸು ಖಾಲಿಯಾಗಿದ್ದರೆ ಅದರಲ್ಲಿ ಒಳ್ಳೆಯ ವಿಚಾರಗಳನ್ನು ಹಾಕಿ ಸದಾ ಬಡಬಡಿಸುತ್ತಿರುವ ನಮ್ಮ ಮನಸ್ಸನ್ನು ಶಾಂತಗೊಳಿಸಬಹುದು. ಆದರೆ ಏನ್ ಮಾಡ್ತೀರಾ, ಕಪ್ಪೆಗಳು ಹೇಗೆ ಸದಾ ಕೊಟ್ರಂತ ಸೌಂಡ್ ಮಾಡುತ್ತವೆಯೋ ಹಾಗೆ ನಮ್ಮ ಮನಸ್ಸು ಸದಾ ಗೊಂದಲಗಳಿಂದ ಕೂಡಿರುತ್ತದೆ. ಬೇಡವೆಂದರೂ ಪ್ರಯೋಜನಕ್ಕೆ ಬಾರದ ವಿಷಯಗಳ ಬಗ್ಗೆ ತಲೆ ಕೆಡಿಸಿಕೊಳ್ಳುತ್ತದೆ. ಈ ಪ್ರಪಂಚದಲ್ಲಿ ತಲೆನೋವು ಇಲ್ಲದ ಮನುಷ್ಯನಿಲ್ಲ, ಹಾಗೆ ಖಾಲಿ ಇರುವ ತಲೆ ಇಲ್ಲ. ಒಂದು ವೇಳೆ ನಮ್ಮ ಮನಸ್ಸಿನಿಂದ ಬೇಡದ ವಿಚಾರಗಳನ್ನು ತೆಗೆದು ಹಾಕಿದರೆ ಅದೇ ಮನಸ್ಸಿನಿಂದ ನಾವು ಏನನ್ನೂ ಸಾಧಿಸಬಹುದು ಅನ್ನುವುದಕ್ಕೆ ಈ ಬುದ್ಧನ ಕಥೆಯೇ ಸಾಕ್ಷಿ. ಮನಸ್ಸನ್ನ ಅರ್ಥ ಮಾಡಿಕೊಳ್ಳೋದು ಅಷ್ಟು ಸುಲಭವಲ್ಲ. ಈ ಕಥೆಯಲ್ಲಿ ಗುರು ಮತ್ತು ಶಿಷ್ಯನ ನಡುವೆ ನಡೆಯುವ ಸೂಕ್ಷ್ಮವಾದ ಸಂದರ್ಶನಗಳಿವೆ. ಒಂದು ಸಂದರ್ಶನ ಮಿಸ್ ಆದರೆ ಮುಂದಿನ ಸಂದರ್ಶನ ಅರ್ಥವಾಗುವುದಿಲ್ಲ. ಶಾಂತವಾದ ಪ್ರದೇಶದಲ್ಲಿ ಕುಳಿತು ದಯವಿಟ್ಟು ಕಡೆತನಕ ಕೇಳಿ. ಒಂದೂರಲ್ಲಿ ಒಬ್ಬ ಯುವಕ, ಅವನ ಹೆಸರು ಸಬಲ್. ಅವನ ಸಮಸ್ಯೆ ಏನೆಂದರೆ ಅವನ ಮನಸ್ಸು ಯಾವಾಗಲೂ ಅಲೆದಾಡುತ್ತಲೇ ಇರುತ್ತಿತ್ತು. ಒಂದು ಕಡೆ ಶಾಂತವಾಗಿ ಇರಲು ಬಿಡುತ್ತಿರಲಿಲ್ಲ. ಅವನ ಮನಸ್ಸಿನಲ್ಲಿ ಯಾವಾಗಲೂ ನಕಾರಾತ್ಮಕ ಅಂದರೆ ನೆಗೆಟಿವ್ ಯೋಚನೆಗಳು ಓಡಾಡುತ್ತಿದ್ದವು. ತನ್ನ ಹಳೆಯ ಕೆಟ್ಟ ನೆನಪುಗಳನ್ನು ಮರೆಯಲಾಗದೆ ಅದೇ ವಿಷಯಗಳನ್ನು ಪದೇ ಪದೇ ಯೋಚಿಸುತ್ತಿದ್ದನು. ಅವನ ಮನಸ್ಸು ಯಾವಾಗಲೂ ಭೂತಕಾಲ ಮತ್ತು ಭವಿಷ್ಯ ಕಾಲದಲ್ಲಿ ಅಲೆದಾಡುತ್ತಿತ್ತು. ಯಾರಾದರೂ ಅವನಿಗೆ ಏನಾದರೂ ಹೇಳಿದರೆ ಅಥವಾ ಅವನಿಂದ ಏನಾದರೂ ತಪ್ಪಾಗಿದ್ದರೆ ಅವನು ಇಡೀ ದಿನ ಆ ಒಂದು ಘಟನೆಯ ಬಗ್ಗೆ ಯೋಚಿಸುತ್ತಲೇ ಇರುತ್ತಿದ್ದ. ಅದೇ ವಿಷಯ ಅವನ ಮನಸ್ಸಿನಲ್ಲಿ ಸದಾ ಸುಳಿದಾಡುತ್ತಿದ್ದವು. ಆಗ ಅವನು ತನ್ನ ಎಲ್ಲಾ ಈ ಘಟನೆಗಳಿಗೆ ಅವನ ಅದೃಷ್ಟ ಸರಿಯಿಲ್ಲವೆಂದು ದೇವರನ್ನು ಶಪಿಸುತ್ತಿದ್ದ. ಅವನು ತನ್ನ ಕೆಲಸವನ್ನು ವಿಭಿನ್ನವಾಗಿ ಮಾಡಬೇಕೆಂದು ಬಯಸುತ್ತಿದ್ದನು. ಆದರೆ ಅದನ್ನು ಆತುರದಲ್ಲಿ ಈಡೇರಿಸುವ ಪ್ರಯತ್ನದಲ್ಲಿ ಮುಂದೆ ಅದು ಯಶಸ್ಸು ಆಗುತ್ತೋ ಇಲ್ಲವೋ ಎಂಬ ಭಯದಿಂದ ಅದನ್ನು ಅರ್ಧದಲ್ಲೇ ಬಿಟ್ಟು ಮತ್ತೆ ಬೇರೆ ಯೋಚನೆಗಳು ಬರಲು ಪ್ರಾರಂಭಿಸುತ್ತಿದ್ದವು. ಅವನು ತನ್ನ ಭವಿಷ್ಯದ ಬಗ್ಗೆ ತುಂಬಾ ಯೋಚಿಸುತ್ತಿದ್ದನು. ಅವನು ಏನೇ ಮಾಡಿದರೂ ಜನ ಏನಂದುಕೊಳ್ಳುತ್ತಾರೋ ಮತ್ತು ಭವಿಷ್ಯದಲ್ಲಿ ಅದು ಏನಾಗುತ್ತೋ ಎಂದು ಹೆದರುತ್ತಿದ್ದನು. ನಾ ಮಾಡುವ ಕೆಲಸ ಮುಂದೆ ಒಂದು ವೇಳೆ ವಿಫಲವಾದರೆ, ನನ್ನಿಂದ ಏನಾದರೂ ತಪ್ಪಾದರೆ ಎಂದು ಇಂತಹ ಇಲ್ಲಸಲ್ಲದ ವಿಚಾರಗಳಿಗೆ ತುಂಬಾ ತಲೆ ಕೆಡಿಸಿಕೊಳ್ಳುತ್ತಿದ್ದನು. ಈ ತರದ ಅನೇಕ ನಕಾರಾತ್ಮಕ ಮತ್ತು ವೈಫಲ್ಯ ತುಂಬಿದ ಯೋಚನೆಗಳು ಮನಸ್ಸಿನಲ್ಲಿ ಬರುತ್ತಿದ್ದವು. ಸಬಲ್ ದಿನವಿಡೀ ಈ ತರದ ಆಲೋಚನೆಗಳಲ್ಲಿ ಕಳೆದು ಹೋಗಿರುತ್ತಿದ್ದನು. ಇಂತಹ ಆಲೋಚನೆಗಳನ್ನು ತೊಡೆದು ಹಾಕಿ ಅದರಿಂದ ಹೊರಬರಲು ಬಯಸುತ್ತಿದ್ದನು. ಅವನು ಯೋಚಿಸಿದಷ್ಟು ಆಲೋಚನೆಗಳು ಪ್ರವಾಹದಂತೆ ಮತ್ತೆ ಬರುತ್ತಿದ್ದವು. ಇದರಿಂದ ಅವನ ಜೀವನ ಅಶಾಂತಿಯಿಂದ ತುಂಬಿತ್ತು. ಸಬಲ್ ಹೀಗೆ ಒಂದು ದಿನ ಯೋಚನೆ ಮಾಡುತ್ತಾ ಕುಳಿತಿರುವಾಗ ಅವನ ಗೆಳೆಯ ವಿಕಾಸ್ ಬಂದು ಹೇಳುತ್ತಾನೆ, ನಮ್ಮೂರಿಗೆ ಒಬ್ಬ ಬೌದ್ಧ ಸನ್ಯಾಸಿ ಬಂದಿದ್ದಾರೆ. ಜನರ ಸಮಸ್ಯೆಗಳಿಗೆ ಪರಿಹಾರ ಕೊಡುತ್ತಾರಂತೆ. ಅವರ ಬಳಿಗೆ ಹೋಗಿ ನೋಡು, ಖಂಡಿತವಾಗಿಯೂ ನಿನ್ನ ಮಾನಸಿಕ ಸಮಸ್ಯೆಗೆ ಪರಿಹಾರ ಸಿಗುತ್ತೆ. ಇದನ್ನು ಕೇಳಿದ ಸಬಲ್ ಕೂಡಲೇ ಗುರುಗಳ ಬಳಿಗೆ ಹೋಗಿ ತನ್ನ ಎಲ್ಲಾ ಸಮಸ್ಯೆಗಳನ್ನು ಹೇಳುತ್ತಾನೆ. ನಿಜವಾದ ಕಥೆ ಶುರುವಾಗುವುದು ಇನ್ನು ಮುಂದೆ. ಗುರುಗಳು ಸಬಲ್ ಮಾತುಗಳು ಬಹಳ ಎಚ್ಚರಿಕೆಯಿಂದ ಆಲಿಸುತ್ತಾರೆ. ಗುರುಗಳು ಕೇಳುತ್ತಾರೆ, ನನ್ನಿಂದ ನೀನು ಏನು ತಿಳಿದುಕೊಳ್ಳಲು ಬಯಸುತ್ತಿದ್ದೀಯಾ? ಇದನ್ನು ಕೇಳಿದ ಸಬಲ್ ಹೇಳುತ್ತಾನೆ, ಹೇ ಗುರುದೇವ್, ನಾನು ನನ್ನ ಮನಸ್ಸನ್ನು ಶಾಂತಗೊಳಿಸಲು ಮತ್ತು ಅದನ್ನು ಖಾಲಿ ಮಾಡಲು ಬಯಸುತ್ತೇನೆ. ಮನಸ್ಸನ್ನು ಹೇಗೆ ಖಾಲಿ ಮಾಡುವುದು ಮತ್ತು ಅದನ್ನು ಶಾಂತಗೊಳಿಸುವುದು ಹೇಗೆ ಎಂದು ನಾನು ನಿಮ್ಮಿಂದ ತಿಳಿದುಕೊಳ್ಳಲು ಬಯಸುತ್ತಿದ್ದೇನೆ. ನನ್ನ ಮನಸ್ಸು ಎಲ್ಲಾ ಸಮಯದಲ್ಲೂ ಆಲೋಚನೆಗಳಿಂದ ತುಂಬಿರುತ್ತದೆ. ನನ್ನ ಮನಸ್ಸು ಒಂದೇ ಸ್ಥಳದಲ್ಲಿ ಕೇಂದ್ರೀಕರಿಸಲು ಸಾಧ್ಯವಾಗುತ್ತಿಲ್ಲ. ಇದರಿಂದ ನನ್ನ ಎಲ್ಲಾ ಕೆಲಸಗಳಲ್ಲಿ ನಾನು ಸಮಸ್ಯೆಗಳನ್ನು ಎದುರಿಸುತ್ತಿದ್ದೇನೆ. ಯಾವುದೇ ಕೆಲಸ ಮಾಡುವಾಗ ಮನಸ್ಸಿನಲ್ಲಿ ತುಂಬಾ ನಕಾರಾತ್ಮಕ ಯೋಚನೆಗಳು ಬರುತ್ತವೆ. ಅದರಿಂದ ನಾನು ಅಂದುಕೊಂಡ ಕೆಲಸವು ಪೂರ್ಣಗೊಳಿಸಲು ಸಾಧ್ಯವಾಗುತ್ತಿಲ್ಲ. ನನ್ನ ಮನಸ್ಸು ಯಾಕೆ ಹೀಗೆ ಚಂಚಲಮಯವಾಗಿದೆ? ಗುರುದೇವ್, ನಾನು ನನ್ನ ಮನಸ್ಸಿನಿಂದ ಬೇಡದ ವಿಚಾರಗಳನ್ನು ತೆಗೆದುಹಾಕಲು ಬಯಸುತ್ತೇನೆ. ನನ್ನ ಮನಸ್ಸಿನಲ್ಲಿ ಒಂದೇ ಒಂದು ಆಲೋಚನೆ ಬರದ ಹಾಗೆ ನೋಡಿಕೊಳ್ಳುವುದು ಹೇಗೆ? ನಾನು ಬಯಸಿದಾಗ ಮಾತ್ರ ಆಲೋಚನೆಗಳು ಬರುವ ಹಾಗೆ ಮನಸ್ಸನ್ನು ಹೇಗೆ ನಿಯಂತ್ರಿಸಬೇಕು? ಗುರುಗಳು ಹೇಳುತ್ತಾರೆ, ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ ಇದ್ದೇ ಇರುತ್ತೆ. ಮೊದಲು ಸಮಸ್ಯೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಿ ಮತ್ತು ಅದನ್ನು ತಿಳಿದುಕೊಳ್ಳಿ. ನೀನು ಖಾಲಿ ಮಾಡಲು ಬಯಸುವ ಮನಸ್ಸಿನ ಬಗ್ಗೆ ಎಂದಾದರೂ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿದ್ದೀಯಾ? ಇದನ್ನು ಕೇಳಿದ ಸಬಲ್ ಹೇಳುತ್ತಾನೆ, ಗುರುಗಳೇ, ನಾನು ನನ್ನ ಮನಸ್ಸನ್ನು ತಿಳಿದುಕೊಳ್ಳಲು ತುಂಬಾ ಪ್ರಯತ್ನಿಸಿದ್ದೇನೆ. ನನಗೆ ಹೆಚ್ಚು ತಿಳಿದಷ್ಟು ನನ್ನ ಮನಸ್ಸು ಹೆಚ್ಚು ನಿಗೂಢವಾಗುತ್ತಿದೆ. ಅದನ್ನು ಹೇಗೆ ತಿಳಿದುಕೊಳ್ಳುವುದು ಹೇಳಿ ಗುರುಗಳೇ? ಗುರುಗಳು ಅವನಿಗೆ ಒಂದು ಮಡಿಕೆಯನ್ನು ಕೊಟ್ಟು ಅದರಲ್ಲಿ ಕಲ್ಲುಗಳು ತುಂಬಲು ಹೇಳುತ್ತಾರೆ. ಆಗ ಆ ಯುವಕ ಆ ಮಡಿಕೆಯಲ್ಲಿ ಸಣ್ಣ ಸಣ್ಣ ಕಲ್ಲುಗಳನ್ನು ತುಂಬಿಕೊಂಡು ಗುರುಗಳ ಬಳಿಗೆ ತಂದು ಇಡುತ್ತಾನೆ. ಗುರುಗಳು ಹೇಳುತ್ತಾರೆ, ಈ ಮಡಿಕೆಯನ್ನು ನಿನ್ನ ಮನಸ್ಸನ್ನು ಎಂದು ತಿಳಿದುಕೋ ಮತ್ತು ಮಡಿಕೆಯಲ್ಲಿರುವ ಕಲ್ಲುಗಳು ನಿನ್ನ
ನಿನ್ನ ಆಲೋಚನೆಗಳು ಎಂದು ಪರಿಗಣಿಸು. ಮತ್ತೆ ಗುರುಗಳು ಹೇಳುತ್ತಾರೆ, ಈ ಮಡಿಕೆಯಲ್ಲಿ ಮತ್ತಷ್ಟು ಕಲ್ಲುಗಳನ್ನು ತಂದು ಹಾಕು. ಮೊದಲೇ ತುಂಬಿರುವ ಮಡಿಕೆ ಒಂದೆರಡು ಕಲ್ಲುಗಳು ಹಾಕಿದ ತಕ್ಷಣ ಉಳಿದೆಲ್ಲ ಕಲ್ಲುಗಳು ಹೊರಗಡೆ ಬೀಳಲು ಪ್ರಾರಂಭಿಸುತ್ತವೆ. ಗುರುಗಳು ಹೇಳುತ್ತಾರೆ, ಒಂದು ಸ್ವಲ್ಪ ನಿಲ್ಲು, ಇದನ್ನು ಎಚ್ಚರಿಕೆಯಿಂದ ನೋಡು. ಇದರ ಒಳಗಡೆ ಯಾವುದೇ ಕಲ್ಲುಗಳು ಹೋಗುತ್ತಿಲ್ಲ, ಬದಲಿಗೆ ಎಲ್ಲಾ ಕಲ್ಲುಗಳು ಕೆಳಗಡೆ ಬೀಳುತ್ತಿವೆ. ಇನ್ನು ಮುಂದೆ ಇದರಲ್ಲಿ ಕಲ್ಲುಗಳು ಹಾಕಲು ಸಾಧ್ಯವಿಲ್ಲ. ಇನ್ನೊಂದು ಕಲ್ಲು ಹಾಕಬೇಕಾದರೆ ಮೊದಲನೆಯದನ್ನು ತೆಗೆಯಬೇಕು. ಇದನ್ನು ಕೇಳಿದ ಯುವಕ ಹೇಳುತ್ತಾನೆ, ಗುರುಗಳೇ, ನೀವು ಹೇಳಿದ ಮಾತು ನನಗೆ ಅರ್ಥವಾಯಿತು. ನೀವು ನನಗೆ ಏನು ಹೇಳಲು ಬಯಸುತ್ತಿದ್ದೀರಿ ಎಂದು. ನಾವು ನಮ್ಮ ಮನಸ್ಸಿನ ಆಲೋಚನೆಗಳನ್ನು ಖಾಲಿ ಮಾಡಬೇಕು ಅಲ್ಲವೇ? ಇದನ್ನು ಕೇಳಿದ ಗುರುಗಳು ನಗು ನಗುತ್ತಾ ಹೇಳುತ್ತಾರೆ, ಮೊದಲು ನಾನು ಹೇಳುವ ಮಾತುಗಳನ್ನು ಸಂಪೂರ್ಣವಾಗಿ ಆಲಿಸು. ನಮ್ಮ ಮನಸ್ಸು ಮಡಿಕೆಯ ವಿರುದ್ಧವಾಗಿದೆ, ಏಕೆಂದರೆ ಮಡಿಕೆಯನ್ನು ಕಲ್ಲುಗಳಿಂದ ತುಂಬಿಸಬಹುದು, ಆದರೆ ನಮ್ಮ ಮನಸ್ಸನ್ನು ಆಲೋಚನೆಗಳಿಂದ ತುಂಬಲು ಸಾಧ್ಯವಿಲ್ಲ. ಎಷ್ಟೇ ತುಂಬಿದರೂ ಅದು ಖಾಲಿ ಮಾಡುತ್ತಲೇ ಇರುತ್ತದೆ. ಮನಸ್ಸು ಖಾಲಿ ಇರುವ ಒಂದು ಹಂಡೆ. ಇದನ್ನು ಕೇಳಿದ ಯುವಕ ಹೇಳುತ್ತಾನೆ, ಗುರುದೇವ್, ನೀವು ಹೇಳುತ್ತಿರುವುದನ್ನು ಅರ್ಥ ಮಾಡಿಕೊಳ್ಳಲು ನನಗೆ ಸಾಧ್ಯವಾಗುತ್ತಿಲ್ಲ. ಮನಸ್ಸು ಖಾಲಿಯಾಗಿದ್ದರೆ ನಾವು ಅದನ್ನು ಏಕೆ ಖಾಲಿ ಮಾಡಲು ಪ್ರಯತ್ನಿಸುತ್ತೇವೆ? ಹಾಗಾದರೆ ಮನಸ್ಸು ಖಾಲಿ ಮಾಡುವ ಅಗತ್ಯವೇನಿದೆ? ನಾನು ನಿಮ್ಮ ಬಳಿಗೆ ಬಂದಿರುವುದು ಮನಸ್ಸನ್ನು ಹೇಗೆ ಖಾಲಿ ಮಾಡಬೇಕು ಎಂದು ತಿಳಿದುಕೊಳ್ಳಲು. ಆದರೆ ನೀವು ಹೇಳುತ್ತಿದ್ದೀರಿ ಮನಸ್ಸು ಯಾವಾಗಲೂ ಖಾಲಿಯಾಗಿರುತ್ತದೆ ಎಂದು. ನೀವು ಏನು ಹೇಳುತ್ತಿದ್ದೀರಿ ಎಂದು ತಿಳಿದುಕೊಳ್ಳಲು ಸಾಧ್ಯವಾಗುತ್ತಿಲ್ಲ. ಸ್ವಲ್ಪ ಬಿಡಿಸಿ ಹೇಳುತ್ತೀರಾ ನಮ್ಮ ಮನಸ್ಸು ಹೇಗೆ ಕೆಲಸ ಮಾಡುತ್ತೆ ಅಂತ? ಗುರುಗಳು ಯುವಕನಿಗೆ ಹೇಳುತ್ತಾರೆ, ಮಡಿಕೆಯಿಂದ ಕಲ್ಲುಗಳನ್ನು ಒಂದೊಂದಾಗಿ ಹೊರತೆಗೆಯಬೇಕೆಂದು. ಕೂಡಲೇ ಯುವಕ ಮಡಿಕೆಯಿಂದ ಕಲ್ಲುಗಳನ್ನು ಒಂದೊಂದಾಗಿ ಹೊರತೆಗೆಯುತ್ತಾ ಮಡಿಕೆಯನ್ನು ಖಾಲಿ ಮಾಡಿದನು. ಅದನ್ನು ನೋಡುತ್ತಿದ್ದ ಗುರುಗಳು ಯುವಕನಿಗೆ ಹೇಳುತ್ತಾರೆ, ನೋಡು, ನೀನು ಒಂದೊಂದಾಗಿ ಕಲ್ಲುಗಳನ್ನು ಹೊರತೆಗೆದಾಗ ಮಡಿಕೆ ಖಾಲಿಯಾಯಿತು. ಈಗ ಈ ಮಡಿಕೆಯಲ್ಲಿ ಬೇರೆ ಯಾವುದೇ ಕಲ್ಲುಗಳು ಕೂಡ ಹಾಕಬಹುದು, ಅಥವಾ ಅದರ ಜೊತೆಗೆ ಪುನಃ ಅದೇ ಕಲ್ಲುಗಳು ಕೂಡ ಸೇರಿಸಬಹುದು. ಅದರಲ್ಲಿ ಅರ್ಧವನ್ನು ತುಂಬಬಹುದು, ಅಥವಾ ನೀನು ಅದನ್ನು ಸಂಪೂರ್ಣವಾಗಿ ತುಂಬಬಹುದು. ಯುವಕ ಗುರುಗಳಿಗೆ ಹೇಳುತ್ತಾನೆ, ಇದೊಂದು ಮಡಿಕೆ ಮತ್ತು ಇವು ಕಲ್ಲುಗಳು. ಸುಲಭವಾಗಿ ಹೊರತೆಗೆಯಬಹುದು ಮತ್ತು ಮಡಿಕೆಯನ್ನು ಖಾಲಿ ಮಾಡಬಹುದು. ಆದರೆ ಗುರುದೇವ್, ನಾನು ನನ್ನ ಮನಸ್ಸನ್ನು ಹೇಗೆ ಖಾಲಿ ಮಾಡಲಿ? ಅದು ಅಷ್ಟು ಸುಲಭವಲ್ಲ. ನೀವು ಹೇಳಿದಷ್ಟು ಸುಲಭವಾಗಿದ್ದರೆ ನಾನು ಯಾಕೆ ಇಲ್ಲಿಗೆ ಬರುತ್ತಿದ್ದೆ? ಗುರುಗಳು ಮುಗುಳ್ನಗುತ್ತಾ ಹೇಳುತ್ತಾರೆ, ಸ್ವಲ್ಪ ಶಾಂತವಾಗಿ ನಾನು ಹೇಳುತ್ತಿರುವುದನ್ನ ಆಲಿಸು. ಈ ಖಾಲಿ ಇರುವ ಮಡಿಕೆಯಲ್ಲಿ ಒಂದು ಕಲ್ಲನ್ನು ಹಾಕಿ ಎರಡು ಕಲ್ಲನ್ನು ಹೊರತೆಗಿ. ಇದನ್ನು ಕೇಳಿದ ಯುವಕ ಆಶ್ಚರ್ಯದಿಂದ ತಕ್ಷಣ ಕೇಳುತ್ತಾನೆ, ಗುರುಗಳೇ, ಅದು ಹೇಗೆ ಸಾಧ್ಯ? ಮಡಿಕೆಯಲ್ಲಿ ಒಂದು ಕಲ್ಲು ಇರುವಾಗ ನಾವು ಒಂದು ಕಲ್ಲನ್ನು ಹೊರತೆಗೆಯಬಹುದು, ಆದರೆ ಎರಡು ಕಲ್ಲುಗಳನ್ನು ಹೊರತೆಗೆಯಲು ಹೇಗೆ ಸಾಧ್ಯ? ಮತ್ತೆ ಯುವಕನಿಗೆ ಗುರುಗಳು ಹೇಳುತ್ತಾರೆ, ಇದು ಸಾಧ್ಯವಿಲ್ಲ. ಆದರೂ ನಾನು ಹೇಳುವ ಹಾಗೆ ಮಾಡು. ಈ ಖಾಲಿ ಇರುವ ಮಡಿಕೆಯಲ್ಲಿ ಎರಡು ಕಲ್ಲುಗಳನ್ನು ಹಾಕಿ ನಾಲ್ಕು ಕಲ್ಲುಗಳನ್ನು ಹೊರತೆಗಿ. ಯುವಕ ಕೇಳುತ್ತಾನೆ, ಓ ಗುರುವರೆಯ, ನೀವು ಹೇಳುತ್ತಿರುವುದು ಏನು? ಅದು ಸಾಧ್ಯವೇ? ಒಂದನ್ನು ಹಾಕಿದರೆ ಎರಡು ಹೊರಬರುತ್ತವೆ, ಎರಡನ್ನು ಹಾಕಿದರೆ ನಾಲ್ಕು ಹೊರಬರುತ್ತವೆ. ಇದೊಂದು ಆಶ್ಚರ್ಯಕರ ಪವಾಡವಲ್ಲವೇ? ಗುರುಗಳು ಹೇಳುತ್ತಾರೆ, ದಯವಿಟ್ಟು ಲಕ್ಷ್ಯ ಕೊಟ್ಟು ಕೇಳು. ನಾನು ಹೇಳುತ್ತಿರುವುದು ಪವಾಡವಲ್ಲ, ಇದು ಸತ್ಯ. ನಮ್ಮ ಮನಸ್ಸು ಅಂತಹ ಅದ್ಭುತ ಶಕ್ತಿ ಹೊಂದಿದೆ. ನೀವು ಒಂದು ಆಲೋಚನೆ ಮಾಡಿದರೆ ತಕ್ಷಣ ಅದರ ಜೊತೆಗೆ ಎರಡು ಆಲೋಚನೆಗಳು ಬರುತ್ತವೆ, ಮತ್ತು ನೀವು ಎರಡು ಆಲೋಚನೆಗಳು ಮಾಡಿದರೆ ಅದರ ಜೊತೆಗೆ ನಾಲ್ಕು ಆಲೋಚನೆಗಳು ಸೇರಿಕೊಳ್ಳುತ್ತವೆ. ಇದು ನಮ್ಮ ಮನಸ್ಸಿನ ಗುಣಧರ್ಮ. ಹೀಗೆ ಆಲೋಚನೆಗಳು ಒಂದರ ನಂತರ ಮತ್ತೊಂದು ಸೇರಿಕೊಳ್ಳುತ್ತಾ ಹೋಗುತ್ತವೆ. ಯೋಚನೆಗಳು ಮಾಡುತ್ತಾ ಮಾಡುತ್ತಾ ಜೇಡರ ಬಲೆಯಂತೆ ಮನಸ್ಸಿನಲ್ಲಿ ಆಲೋಚನೆಗಳ ಸರಪಳಿ ಸೃಷ್ಟಿಯಾಗುತ್ತದೆ. ಒಬ್ಬೊಬ್ಬರಿಗೆ ಒಂದು ಆಲೋಚನೆಯ ಜೊತೆಗೆ ಎರಡು ಆಲೋಚನೆಗಳು ಸೇರಿಕೊಳ್ಳಬಹುದು, ಮತ್ತೊಬ್ಬರಿಗೆ ಒಂದು ಆಲೋಚನೆಯ ಜೊತೆಗೆ 10 ಆಲೋಚನೆಗಳು ಕೂಡ ಸೇರಿಕೊಳ್ಳಬಹುದು. ಇದು ಜನಗಳ ಗುಣಧರ್ಮದ ಆಧಾರದ ಮೇಲೆ ವ್ಯತ್ಯಾಸವಾಗುತ್ತದೆ. ಅತಿಯಾಗಿ ಯೋಚಿಸುವವರ ಮನಸ್ಸು ಸಾಮಾನ್ಯವಾಗಿ ಅವರಲ್ಲಿ ಒಂದರ ಜೊತೆಗೆ 5 ರಿಂದ 10 ಆಲೋಚನೆಗಳು ಸೇರಿಕೊಳ್ಳುತ್ತವೆ. ನಿಮಗೆ ಗೊತ್ತಾ, ಮನೋವಿಜ್ಞಾನಿಗಳು ಹೇಳುತ್ತಾರೆ, ಮನುಷ್ಯನಿಗೆ ಸರಾಸರಿ 1 ನಿಮಿಷಕ್ಕೆ 40 ರಿಂದ 70 ಆಲೋಚನೆಗಳು ಬರುತ್ತವೆ. ಅಂದರೆ 1 ಗಂಟೆಗೆ ಸುಮಾರು 2400 ಆಲೋಚನೆಗಳು. ಅದಕ್ಕೆ ಹೇಳುವುದು ಮನಸ್ಸು ಬಹಳ ವಿಸ್ಮಯ.
ಗುರುಗಳು ಹೇಳುತ್ತಾರೆ, ಮಡಿಕೆಯನ್ನು ಕಲ್ಲುಗಳಿಂದ ತುಂಬಬಹುದು, ನಿಮ್ಮ ಮನಸ್ಸು ಎಂದಿಗೂ ತುಂಬುವುದಿಲ್ಲ. ಅದೊಂದು ತೂತುಗಳಿರುವ ಮಡಿಕೆ ತರ. ಅದು ಯಾವಾಗಲೂ ಖಾಲಿಯಾಗಿರುತ್ತದೆ, ಆದರೆ ಅದು ಖಾಲಿಯಾಗುವುದಿಲ್ಲ. ಉದಾಹರಣೆಗೆ, ಮೊದಲು ಒಂದು ಸಣ್ಣ ಕೆಲಸ ಸಿಕ್ಕರೆ ಸಾಕು ಅಂದುಕೊಳ್ಳುತ್ತೇವೆ. ಅದನ್ನು ಪಡೆದ ಮೇಲೆ ಮತ್ತೆ ಮನಸ್ಸು ಖಾಲಿಯಾಗುತ್ತೆ. ನಂತರ ಮತ್ತೊಂದು ಆಲೋಚನೆ, ಹೀಗೆ ಒಂದಾದ ಮೇಲೆ ಮತ್ತೊಂದು ಆಲೋಚನೆಗಳ ಸರಪಳಿ ಬೆಳೆಯುತ್ತಲೇ ಇರುತ್ತವೆ. ಎಲ್ಲವೂ ಇದೆ, ಆದರೆ ಇನ್ನು ಏನೂ ಇಲ್ಲ ಎಂಬ ಮನಸ್ಸಿನ ಭ್ರಮೆ. ಹೀಗಾಗಿ ಅದು ಯಾವಾಗಲೂ ಖಾಲಿಯಾಗಿರುತ್ತದೆ, ಆದರೆ ಅದು ಯಾವತ್ತೂ ಖಾಲಿಯಾಗುವುದಿಲ್ಲ. ಆಗ ಯುವಕನು ಮತ್ತೆ ಗುರುಗಳಿಗೆ ಕೇಳುತ್ತಾನೆ, ನೀವು ಹೇಳುತ್ತಿರುವುದು ನನಗೆ ಅರ್ಥವಾಗುತ್ತಿದೆ, ಆದರೆ ನಾನು ಯಾವಾಗಲೂ ನನ್ನ ಆಲೋಚನೆಗಳ ಜಾಲದಲ್ಲಿ ಸಿಕ್ಕಾಕಿಕೊಳ್ಳುತ್ತಲೇ ಇರುತ್ತೇನೆ. ಮನಸ್ಸಿನ ಈ ಭ್ರಮೆಯ ಬಲೆಯಿಂದ ಹೊರಬರಲು ಯಾವುದೇ ಮಾರ್ಗವಿಲ್ಲವೇ? ಗುರುಗಳು ಯುವಕನಿಗೆ ಹೇಳುತ್ತಾರೆ, ಈ ಮಡಿಕೆಯಲ್ಲಿ ಒಂದಿಷ್ಟು ಕಲ್ಲುಗಳನ್ನು ತುಂಬಿಕೊಂಡು ಬಾ. ಯುವಕ ಕಲ್ಲುಗಳನ್ನು ಮಡಿಕೆಯಲ್ಲಿ ತುಂಬಿಸಿ ಗುರುಗಳ ಮುಂದೆ ತಂದು ಇಡುತ್ತಾನೆ. ಮತ್ತೆ ಗುರುಗಳು ಹೇಳುತ್ತಾರೆ, ನೀನು ಒಳ್ಳೆಯ ಕಲಾವಿದ ಅಂತ ನನಗೆ ಗೊತ್ತು. ಈಗ ಈ ಕಲ್ಲುಗಳಲ್ಲಿ ಒಂದನ್ನು ಆರಿಸಿ ಆ ಕಲ್ಲಿನಿಂದ ಒಂದು ಸಣ್ಣ ಪ್ರತಿಮೆಯನ್ನು ಮಾಡಿ ನನಗೆ ಕೊಡು. ಕೂಡಲೇ ಆ ಯುವಕ ಒಂದು ಕಲ್ಲನ್ನು ಹೊರತೆಗೆದು ಗುರುಗಳ ಮುಂದೆಯೇ ಅದನ್ನು ಕೆತ್ತಲು ಪ್ರಾರಂಭಿಸುತ್ತಾನೆ. ಕಲ್ಲನ್ನು ಕೆತ್ತುವಾಗ ಆ ಕಲ್ಲು ಚೆನ್ನಾಗಿಲ್ಲವೆಂದು ಅನಿಸಿ ಅದನ್ನು ಪಕ್ಕಕ್ಕೆ ಎಸೆದು ಮಡಿಕೆಯಿಂದ ಮತ್ತೊಂದು ಕಲ್ಲನ್ನು ತೆಗೆದುಕೊಳ್ಳುತ್ತಾನೆ. ಆದರೆ ಅವನಿಗೆ ಆ ಕಲ್ಲು ಕೂಡ ಇಷ್ಟವಾಗಲಿಲ್ಲ. ನಂತರ ಅವನು ಮೂರನೆಯ ಕಲ್ಲನ್ನು ತೆಗೆದನು. ಅದರ ಬಣ್ಣ ಚೆನ್ನಾಗಿಲ್ಲವೆಂದು ಅದನ್ನು ಇಷ್ಟಪಡಲಿಲ್ಲ. ಹೀಗೆ ಎಲ್ಲಾ ಕಲ್ಲುಗಳಲ್ಲಿ ಒಂದಲ್ಲ ಒಂದು ಸಮಸ್ಯೆ ಇರುವುದನ್ನು ನೋಡಿ ಎಲ್ಲಾ ಕಲ್ಲುಗಳನ್ನು ಎಸೆದನು. ಯುವಕನ ಈ ಎಲ್ಲಾ ವರ್ತನೆಗಳನ್ನು ಗುರುಗಳು ಎಚ್ಚರಿಕೆಯಿಂದ ನೋಡುತ್ತಿದ್ದರು. ಗುರುಗಳು ಅವನ ಬಳಿಗೆ ಬಂದು ಹೇಳುತ್ತಾರೆ, ಆರಂಭದಲ್ಲಿ ನೀನು ಒಂದು ಕಲ್ಲನ್ನು ತೆಗೆದುಕೊಂಡಾಗ ಮೊದಲು ನೀನು ಇದನ್ನು ಯೋಚಿಸಬೇಕಿತ್ತು. ನಿನ್ನ ಬಳಿಗೆ ಇರುವುದು ಇದು ಒಂದೇ ಕಲ್ಲು, ಮತ್ಯಾವುದೂ ಇಲ್ಲ. ಆಗ ನಿನಗೆ ಆ ಕಲ್ಲಿನಲ್ಲಿ ಯಾವ ದೋಷಗಳು ಕಂಡುಬರುವುದಿಲ್ಲ. ಗುರುಗಳು ಹೇಳಿದಂತೆ ಒಂದು ಕಲ್ಲನ್ನು ತೆಗೆದುಕೊಂಡು ಮೂರ್ತಿ ಮಾಡಲು ಪ್ರಾರಂಭಿಸುತ್ತಾನೆ. ಕೂಡಲೇ ಆ ಕಲ್ಲಿನಿಂದ ಸುಂದರವಾದ ವಿಗ್ರಹವನ್ನು ಮಾಡಿ ಗುರುಗಳಿಗೆ ಅರ್ಪಿಸುತ್ತಾನೆ. ಯುವಕ ಗುರುಗಳಿಗೆ ಹೇಳುತ್ತಾನೆ, ನೀವು ಹೇಳುವ ಮೊದಲೇ ಈ ಕಲ್ಲಿನಿಂದ ಅಂತಹ ಸುಂದರವಾದ ವಿಗ್ರಹವನ್ನು ಮಾಡಬಹುದಿತ್ತು. ನಾನು ಇದನ್ನು ಯೋಚಿಸಲು ಸಾಧ್ಯವಾಗಲಿಲ್ಲ. ಯಾಕೆ ಗುರುಗಳೇ? ಯುವಕನ ಮಾತುಗಳನ್ನು ಕೇಳಿದ ಮೇಲೆ ಗುರುಗಳು ಹೇಳುತ್ತಾರೆ, ನಮಗೆ ಬೇರೆ ಯಾವುದೇ ದಾರಿ ಇಲ್ಲದಿದ್ದಾಗ ನಾವು ನಮ್ಮ ಶಕ್ತಿಯನ್ನು ಆ ಆಯ್ಕೆಯಲ್ಲಿ ಮಾತ್ರ ಹಾಕುತ್ತೇವೆ ಮತ್ತು ನಾವು ಅದನ್ನು ಅತ್ಯುತ್ತಮವಾಗಿ ಮಾಡಲು ಪ್ರಯತ್ನಿಸುತ್ತೇವೆ. ನಮಗೆ ಅನೇಕ ಆಯ್ಕೆಗಳು ಇದ್ದಾಗ ಅದರಲ್ಲಿ ಅತಿ ಸುಲಭವಾದ ಮಾರ್ಗ ಹುಡುಕಲು ಪ್ರಾರಂಭಿಸುತ್ತೇವೆ. ಹೀಗಾಗಿ ನಾವು ಯಾವುದೇ ಆಯ್ಕೆ ಮಾಡಿಕೊಳ್ಳಲಾಗದೆ ಸಮಯ ವ್ಯರ್ಥ ಮಾಡುತ್ತೇವೆ. ನಮ್ಮ ಮನಸ್ಸು ಒಂದು ಆಲೋಚನೆಗೆ ನೂರಾರು ಆಯ್ಕೆಗಳನ್ನು ತೆರೆಯುತ್ತದೆ. ನಮಗೆ ಬೇಕಾಗಿರುವ ಮುಖ್ಯ ಆಲೋಚನೆಯನ್ನು ಬಿಟ್ಟು ನಾವು ಅನುಪಯುಕ್ತ ಅಂದರೆ ಕೆಲಸಕ್ಕೆ ಬಾರದ ಆಲೋಚನೆಗಳಲ್ಲಿ ಸಿಕ್ಕಾಕಿಕೊಳ್ಳುತ್ತೇವೆ. ಯುವಕ ಗುರುಗಳಿಗೆ ಹೇಳುತ್ತಾನೆ, ಈಗ ನೀವು ಹೇಳಿದ ಮಾತುಗಳು ನನಗೆ ಚೆನ್ನಾಗಿ ಅರ್ಥವಾಯಿತು, ಆದರೆ ನಾನು ಈಗ ಏನು ಮಾಡಬೇಕು? ದಯವಿಟ್ಟು ನನಗೆ ಮಾರ್ಗದರ್ಶನ ನೀಡಿ. ಮತ್ತೆ ಗುರುಗಳು ಹೇಳುತ್ತಾರೆ, ಮನಸ್ಸನ್ನ ಶುದ್ಧೀಕರಿಸುವುದು ಮತ್ತು ಅದನ್ನು ಸ್ವಚ್ಛಗೊಳಿಸಲು 1 ಅಥವಾ 2 ದಿನದ ಕೆಲಸವಲ್ಲ. ಇದು ಬಹಳ ದೀರ್ಘವಾದ ಪ್ರಕ್ರಿಯೆ. ಆದ್ದರಿಂದ ನೀನು ಅದಕ್ಕೆ ಸಿದ್ಧವಾಗಿದ್ದೀಯಾ? ಯುವಕ ಹೇಳುತ್ತಾನೆ, ಪ್ರಕ್ರಿಯೆ ಎಷ್ಟೇ ಸಮಯವಾದರೂ ಸರಿ, ನಾನು ಅದಕ್ಕೆ ಸಿದ್ಧವಾಗಿದ್ದೇನೆ. ಮತ್ತೆ ಗುರುಗಳು ಹೇಳುತ್ತಾರೆ, ನಿಮ್ಮ ಮನಸ್ಸಿನಿಂದ ಬೇಡದ ವಿಚಾರಗಳನ್ನು ತೆಗೆದುಹಾಕಲು ಮತ್ತು ನಕಾರಾತ್ಮಕ ಆಲೋಚನೆಗಳಿಂದ ಮುಕ್ತಗೊಳಿಸಲು 6 ಮಾರ್ಗಗಳಿವೆ. ಅವುಗಳನ್ನು ಒಂದೊಂದಾಗಿ ಅರ್ಥ ಮಾಡಿಕೊಳ್ಳೋಣ. ಮೊದಲನೆಯ ಮಾರ್ಗ, ಯಾರು ನಮ್ಮನ್ನು ಕೀಳುರಿಮೆಯಿಂದ ನೋಡುತ್ತಾರೋ, ನಾವು ಒಬ್ಬ ದುರ್ಬಲ, ಅವರ ದೃಷ್ಟಿಯಲ್ಲಿ ನಾವು ಕೆಲಸಕ್ಕೆ ಬಾರದವರು, ಜೀವನದಲ್ಲಿ ಗುರಿ ಇಲ್ಲದವರು ಎಂದುಕೊಳ್ಳುತ್ತಾರೋ ಅಂತವರಿಂದ ನಾವು ದೂರವಿರಬೇಕು. ನಮಗಿಂತ ಮೇಲಿರುವವರು ಅವರ ಸ್ಥಾನ ಮತ್ತು ಸಂಪತ್ತಿನ ಅಹಂಕಾರದಲ್ಲಿ ತಮ್ಮ ಕೆಳಗಿನ ಜನರನ್ನು ತುಂಬಾ ಕೀಳಾಗಿ ನೋಡುತ್ತಾರೆ. ಅಂತಹವರು ತಮಗಿಂತ ಕೆಳಗಿರುವವರನ್ನು ತಮ್ಮ ಅನುಕೂಲಗಳಿಗೆ ಬಳಸಿಕೊಳ್ಳುತ್ತಾರೆ. ಇಂತಹ ಜನರ ಜೊತೆ ಇರುವುದರಿಂದ ನಮ್ಮ ಮನಸ್ಸಿನಲ್ಲಿ ಯಾವುದೇ ದೊಡ್ಡ ಯೋಚನೆಗಳು ಬರುವುದಿಲ್ಲ. ನಮ್ಮ ಮನಸ್ಸು ಯಾವತ್ತೂ ಚಿಕ್ಕದಾಗಿ ಯೋಚಿಸುತ್ತೆ. ಇದಲ್ಲದೆ ಅನೇಕ ಬಾರಿ ನಮ್ಮ ಸ್ನೇಹಿತರು ಮತ್ತು ನಮ್ಮ ಕುಟುಂಬದ ಸದಸ್ಯರು ಕೂಡ ನಮ್ಮನ್ನು ಸಣ್ಣವರು ಎಂದು ಭಾವಿಸುತ್ತಾರೆ. ಯಾರು ನಮ್ಮನ್ನು ಅವಮಾನಿಸುತ್ತಾರೋ ಮತ್ತು ಜನರ ಮುಂದೆ ಗೇಲಿ ಮಾಡುತ್ತಾರೋ ಅಂತವರಿಂದ ನಾವು ದೂರವಿರಬೇಕು. ಇಂತಹ ಜನರು ನಿಮ್ಮ ಘನತೆಯನ್ನು ನಿಮ್ಮ ದೃಷ್ಟಿಯಿಂದ ತೆಗೆದುಹಾಕುತ್ತಾರೆ ಮತ್ತು ನಿಮ್ಮನ್ನು ಗುರಿ ಇಲ್ಲದಂತೆ ಮಾಡುತ್ತಾರೆ. ಇಂತಹ ಘಟನೆಗಳಿಂದ
ನಿಮ್ಮ ಸ್ವಂತ ಸಾಮರ್ಥ್ಯವನ್ನು ಅನುಮಾನಿಸಲು ಪ್ರಾರಂಭಿಸುತ್ತೀರಿ. ನಿಮ್ಮಲ್ಲಿ ನಕಾರಾತ್ಮಕ ಭಾವನೆಗಳು ಬರಲು ಪ್ರಾರಂಭಿಸುತ್ತವೆ. ಈ ನಕಾರಾತ್ಮಕ ಆಲೋಚನೆಗಳು ನಿಮ್ಮನ್ನು ಮಾನಸಿಕ ಒತ್ತಡ ಮತ್ತು ಆತಂಕಕ್ಕೆ ಕೊಂಡೊಯ್ಯುತ್ತವೆ. ಎಷ್ಟು ಸಾಧ್ಯವೋ ಅಷ್ಟು ಇಂತಹ ಜನರಿಂದ ದೂರವಿರಿ. ಎರಡನೆಯ ಮಾರ್ಗ, ನೀವು ಕೆಲವು ಆಯ್ದ ಜನರನ್ನು ಮಾತ್ರ ನಿಮ್ಮ ಸ್ನೇಹಿತರನ್ನಾಗಿ ಮಾಡಿಕೊಳ್ಳಿ. ಯಾರಿಂದ ನೀವು ಏನನ್ನಾದರೂ ಕಲಿಯಬಹುದು, ನೀವು ಯಾರನ್ನು ಗೌರವಿಸಬಹುದು, ನಿಮ್ಮ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಬಹುದು, ಯಾರ ಆಲೋಚನೆಗಳನ್ನು ನಿಮ್ಮೊಂದಿಗೆ ಹೊಂದಿಕೊಳ್ಳುತ್ತವೆಯೋ, ಜೀವನದಲ್ಲಿ ಮುಂದುವರಿಯಲು ನಿಮಗೆ ಸಹಾಯ ಮಾಡುವ ಜನರನ್ನು ಮಾತ್ರ ನಿಮ್ಮ ಸ್ನೇಹಿತರನ್ನಾಗಿ ಮಾಡಿಕೊಳ್ಳಿ. ನಮ್ಮ ಹೆತ್ತವರ ನಂತರ ನಮ್ಮ ಜೀವನದ ಏಳಿಗೆಯಲ್ಲಿ ನಮ್ಮ ಸ್ನೇಹಿತರ ಪಾತ್ರ ತುಂಬಾ ದೊಡ್ಡದಾಗಿರುತ್ತದೆ. ಅದಕ್ಕಾಗಿಯೇ ನಮ್ಮ ಸ್ನೇಹಿತರು ಸರಿಯಾಗಿರುವುದು ಬಹಳ ಮುಖ್ಯ. ಒಂದು ಪ್ರಚಲಿತವಾದ ಮಾತಿದೆ, ನೀವು ಹೆಚ್ಚು ಸಮಯ ಕಳೆಯುವ 5 ಜನರ ಪ್ರತಿಬಿಂಬವಾಗಿರುತ್ತೀರಿ. ಅಂದರೆ ನಿಮ್ಮ ನೆಚ್ಚಿನ ಸುತ್ತಮುತ್ತಲಿನ 5 ಜನರು ಪ್ರಾಮಾಣಿಕವಾಗಿದ್ದರೆ ನೀವು ನಿಧಾನವಾಗಿ ಪ್ರಾಮಾಣಿಕರಾಗಲು ಪ್ರಾರಂಭಿಸುತ್ತೀರಿ. ಮತ್ತು ಆ 5 ಜನರು ಶ್ರೀಮಂತರಾಗಿದ್ದರೆ ನೀವು ಕೂಡ ನಿಧಾನವಾಗಿ ಶ್ರೀಮಂತರಾಗಲು ಪ್ರಾರಂಭಿಸುತ್ತೀರಿ. ಮೂರನೆಯ ಮಾರ್ಗ, ನಮ್ಮ ದೊಡ್ಡ ಸಮಸ್ಯೆ ಏನೆಂದರೆ ಯಾರೇ ಏನೇ ಹೇಳಿದರೂ ಇಷ್ಟವಿಲ್ಲದಿದ್ದರೂ ಅದನ್ನು ಒಪ್ಪಿಕೊಳ್ಳುವುದು. ನಮ್ಮ ಕೈಯಲ್ಲಿ ಆಗುವುದಿದ್ದರೆ ಆಗುತ್ತೆ ಅಂತ ಹೇಳಬೇಕು, ಇಲ್ಲದಿದ್ದರೆ ಆಗುವುದಿಲ್ಲ ಎಂದು ಹೇಳಬೇಕು. ಎಷ್ಟೋ ಸಲ ನಾವು ಇಷ್ಟಪಡದ ಜನರೊಂದಿಗೆ ಸಮಯ ಕಳೆಯಬೇಕಾಗುತ್ತದೆ. ನಾವು ಬಯಸದಿದ್ದರೂ ಸಹ ನಾವು ಆ ನಕಾರಾತ್ಮಕ ಜನರೊಂದಿಗೆ ಕಾಲ ಕಳೆಯಬೇಕು. ಇಲ್ಲದ ಮನಸ್ಸಿಗೆ ಬೇರೊಬ್ಬರ ಜೊತೆಗೆ ದೀರ್ಘವಾಗಿ ಕಾಲ ಕಳೆಯುವುದರಿಂದ ಮನಸ್ಸಿನಲ್ಲಿ ತುಂಬಾ ನಕಾರಾತ್ಮಕ ಯೋಚನೆಗಳು ಬರುತ್ತವೆ. ಅದಕ್ಕಾಗಿಯೇ ನಾವು ಮೊದಲು ಮಾಡಬೇಕಾಗಿರುವುದು ಯಾರು ನಮ್ಮ ಜೀವನವನ್ನು ಹಾಳು ಮಾಡುತ್ತಿದ್ದಾರೆ ಎಂಬುದನ್ನು ಅರ್ಥ ಮಾಡಿಕೊಂಡು ಅಂತಹ ಜನರಿಗೆ ನೋ ಅಂತ ಹೇಳಲು ಕಲಿಯಬೇಕು. ನಾಲ್ಕನೆಯ ಮಾರ್ಗ, ನಿಮ್ಮ ಭೂತಕಾಲವನ್ನು ನೀವು ಎಂದಿಗೂ ಬದಲಾಯಿಸಲು ಸಾಧ್ಯವಿಲ್ಲ, ಆದರೆ ನೀವು ಖಂಡಿತವಾಗಿಯೂ ನಿಮ್ಮ ಭವಿಷ್ಯವನ್ನು ಬದಲಾಯಿಸಬಹುದು. ಅದಕ್ಕಾಗಿಯೇ ನೀವು ವರ್ತಮಾನದಲ್ಲಿ ಸಂಪೂರ್ಣವಾಗಿ ಬದುಕಬೇಕು ಮತ್ತು ಈ ವಿಷಯಗಳ ಮೇಲೆ ಕೇಂದ್ರೀಕರಿಸಬೇಕು. ವರ್ತಮಾನ ಒಂದೇ ನಮ್ಮ ನಿಯಂತ್ರಣದಲ್ಲಿರುವ ವಿಷಯಗಳು. ಅದನ್ನು ನಾವು ಇಂದು ಮಾಡಬಹುದು, ಈಗಲೂ ಮಾಡಬಹುದು. ಗುರುಗಳು ಒಂದು ವಿಷಯ ಒತ್ತುಕೊಟ್ಟು ಹೇಳುತ್ತಾರೆ, ವರ್ತಮಾನದಲ್ಲಿ ಬದುಕುವುದರಿಂದ ಮಾತ್ರ ಭವಿಷ್ಯವನ್ನು ಸುಧಾರಿಸಬಹುದು. ಭೂತಕಾಲದಲ್ಲಿ ಅಥವಾ ಭವಿಷ್ಯದಲ್ಲಿ ಬದುಕುವ ಬದಲು ವರ್ತಮಾನದಲ್ಲಿ ಬದುಕುವ ಅಭ್ಯಾಸವನ್ನು ರೂಢಿಸಿಕೊಳ್ಳಿ. ಐದನೆಯ ಮಾರ್ಗ, ಆರೋಗ್ಯಕರ ಮತ್ತು ಪೌಷ್ಟಿಕ ಆಹಾರವನ್ನು ಸೇವಿಸುವುದು. ನಮ್ಮ ದೇಹವು ಶಕ್ತಿಯಿಂದ ಚಲಿಸುತ್ತದೆ ಮತ್ತು ನಾವು ಸೇವಿಸುವ ಆಹಾರಕ್ಕೆ ಅನುಗುಣವಾಗಿ ನಮ್ಮ ದೇಹವು ಶಕ್ತಿಯನ್ನು ಪಡೆಯುತ್ತದೆ. ನಮ್ಮ ದೇಹವು ಆರೋಗ್ಯಕರವಾಗಿಲ್ಲದಿದ್ದರೆ ನಮ್ಮ ಮನಸ್ಸು ಹೇಗೆ ಆರೋಗ್ಯಕರವಾಗಿರುತ್ತದೆ? ದೇಹವು ದುರ್ಬಲವಾಗಿ ಮತ್ತು ಅನಾರೋಗ್ಯದಿಂದ ಬಳಲುತ್ತಿರುವಾಗ ಮನಸ್ಸಿನಲ್ಲಿ ಅನೇಕ ನಕಾರಾತ್ಮಕ ಆಲೋಚನೆಗಳು ಬರುತ್ತವೆ. ಇದನ್ನು ನೆನಪಿಟ್ಟುಕೊಳ್ಳಿ. ಆರೋಗ್ಯವಾದ ಮನಸ್ಸು ಆರೋಗ್ಯಕರ ದೇಹದಲ್ಲಿ ಮಾತ್ರ ನೆಲೆಸುತ್ತದೆ. ಅದಕ್ಕಾಗಿಯೇ ದೇಹವನ್ನು ಆರೋಗ್ಯಕರವಾಗಿ ಮತ್ತು ಸದೃಢವಾಗಿಟ್ಟುಕೊಳ್ಳುವುದು ನಮ್ಮ ಜವಾಬ್ದಾರಿಯಾಗಿದೆ. ಆರನೆಯ ಮಾರ್ಗ, ಇದು ಒಂದು ತುಂಬಾ ಅತ್ಯುತ್ತಮವಾದ ಮಾರ್ಗ, ಪ್ರತಿದಿನ ಧ್ಯಾನ ಮಾಡುವುದು. ಧ್ಯಾನ ಮಾಡಲು ಉತ್ತಮ ಸಮಯವೆಂದರೆ ಬೆಳಗ್ಗೆ ಅಥವಾ ರಾತ್ರಿ ಮಲಗುವ ಮುನ್ನ. ಆದರೆ ನೀವು ಧ್ಯಾನಕ್ಕೆ ಆಳವಾಗಿ ಹೋಗಲು ಬಯಸಿದರೆ ರಾತ್ರಿಯೇ ಉತ್ತಮ ಸಮಯ. ರಾತ್ರಿ ಮಲಗುವ ಮುನ್ನ ಧ್ಯಾನ ಮಾಡುವುದರಿಂದ ನಿಮ್ಮ ನಿದ್ದೆಯು ತುಂಬಾ ಸುಖಕರವಾಗಿರುತ್ತದೆ ಮತ್ತು ತುಂಬಾ ಆಳವಾಗಿ ನಿದ್ರೆ ಮಾಡುವುದರಿಂದ ಬೆಳಗ್ಗೆ ಎದ್ದ ಮೇಲೆ ಮನಸ್ಸು ತುಂಬಾ ಉಲ್ಲಾಸವಾಗಿರುತ್ತದೆ. ಧ್ಯಾನ ಮಾಡಲು ನೀವು ನಿಮ್ಮ ಉಸಿರಾಟದ ಮೇಲೆ ಕೇಂದ್ರೀಕರಿಸಬಹುದು ಅಥವಾ ನೀವು ನಿಮ್ಮ ಮನಸ್ಸಿನಲ್ಲಿ ಉದ್ಭವಿಸುವ ಆಲೋಚನೆಗಳ ಮೇಲೆ ಕೇಂದ್ರೀಕರಿಸಬಹುದು. ಮನಸ್ಸಿನಲ್ಲಿ ಉದ್ಭವಿಸುವ ಆಲೋಚನೆಗಳ ಮೇಲೆ ಕೇಂದ್ರೀಕರಿಸುವ ಮೂಲಕ ಧ್ಯಾನ ಮಾಡುವವರು ಹೆಚ್ಚು ಪ್ರಯೋಜನವನ್ನು ಪಡೆಯುತ್ತಾರೆ, ಏಕೆಂದರೆ ಇದು ಸುಲಭವಾಗಿ ಆಳವಾದ ಧ್ಯಾನಕ್ಕೆ ಕಾರಣವಾಗುತ್ತದೆ. ನಿಮಗೆ ಧ್ಯಾನ ಮಾಡಲು ಸಾಧ್ಯವಾಗದಿದ್ದರೆ ಪ್ರತಿದಿನ ನಿಮ್ಮೊಂದಿಗೆ ಏಕಾಂಗಿಯಾಗಿ ಸಮಯ ಕಳೆಯಿರಿ. ನಿಮ್ಮ ಸ್ವಂತ ನಡವಳಿಕೆಯನ್ನು ಅರ್ಥ ಮಾಡಿಕೊಳ್ಳಿ. ಮನಸ್ಸಿನಲ್ಲಿ ಯಾವ ರೀತಿಯ ಆಲೋಚನೆಗಳು ಉದ್ಭವಿಸುತ್ತವೆ ಮತ್ತು ಅವು ಏಕೆ ಉದ್ಭವಿಸುತ್ತವೆ ಎಂಬುದನ್ನು ನಿಮ್ಮೊಳಗೆ ನೋಡಲು ಪ್ರಯತ್ನಿಸಿ. ನೀವು ಹೊಸ ಸ್ಥಳಗಳಿಗೆ ಪ್ರಯಾಣಿಸುವುದು ಮನಸ್ಸಿನ ಮೇಲೆ ತುಂಬಾ ಪ್ರಭಾವ ಬೀರುತ್ತದೆ, ಏಕೆಂದರೆ ದೀರ್ಘ ಪ್ರಯಾಣವು 100 ಪುಸ್ತಕಗಳಿಗೆ ಸಮಾನವಾದ ಜ್ಞಾನವನ್ನು ನೀಡುತ್ತದೆ ಎಂಬುದು ಒಂದು ಗಾದೆ ಮಾತಿದೆ. ಗೌತಮ ಬುದ್ಧ ತನ್ನ ಜೀವಿತಾವಧಿಯಲ್ಲಿ 9 ತಿಂಗಳ ಕಾಲ ನಿರಂತರವಾಗಿ ತಿರುಗಾಡುತ್ತಿದ್ದರು. ಅವರ ಪ್ರಯಾಣಕ್ಕೆ ಕಾರಣವೇನೆಂದರೆ ಹೊಸ ಸ್ಥಳಗಳಿಗೆ ಭೇಟಿ ನೀಡುವುದರಿಂದ ಜ್ಞಾನದ ಜೊತೆಗೆ ಮನಸ್ಸು ಕೂಡ ಹೊಸತನ್ನು ಪಡೆಯುತ್ತದೆ. ನಾವು ಹೊಸ ಸ್ಥಳಕ್ಕೆ ಭೇಟಿ ನೀಡಿದಾಗ ನಮ್ಮ ಮನಸ್ಸು ತುಂಬಾ ಉಲ್ಲಾಸದಿಂದ ತುಂಬಿರುತ್ತದೆ. ಮತ್ತೆ ಗುರು
ಗುರುಗಳು ವಿಶೇಷವಾಗಿ ಹೇಳುತ್ತಾರೆ, ಮನಸ್ಸಿನ ಬಲೆಯಲ್ಲಿ ಎಂದಿಗೂ ಸಿಕ್ಕಾಕಿಕೊಳ್ಳಬೇಡಿ. ನಿಮ್ಮ ಮನಸ್ಸನ್ನು ಖಾಲಿ ಮಾಡಲು ಪ್ರಯತ್ನಿಸಬೇಡಿ. ಜೀವನದಲ್ಲಿ ಧ್ಯಾನ ಮಾಡಲು ಕಲಿಯಿರಿ. ನಿಮ್ಮ ಗಮನವನ್ನು ಕೇಂದ್ರೀಕರಿಸಿ. ನೀವು ಜೀವನದಲ್ಲಿ ಏನು ಮಾಡುತ್ತಿದ್ದೀರಿ ಅದನ್ನು ಅಂತಿಮವೆಂದು ಪರಿಗಣಿಸಿ ಪೂರ್ಣ ಪರಿಶ್ರಮದಿಂದ ಮಾಡಿ. ಒಂದು ಕೆಲಸ ಪೂರ್ಣಗೊಂಡ ಮೇಲೆಯೇ ಮತ್ತೊಂದು ಕೆಲಸದ ಮೇಲೆ ಗಮನ ವಹಿಸಿ. ಮನಸ್ಸಿನ ಭ್ರಮೆಯಿಂದ ಹೊರಬರುವುದು ಅಷ್ಟು ಸುಲಭವಲ್ಲ, ಆದರೆ ಧ್ಯಾನದಿಂದ ಎಲ್ಲವನ್ನೂ ಸಾಧಿಸಬಹುದು. ಆತ್ಮೀಯ ಬಂಧುಗಳೇ, ಈ ಕಥೆಯಿಂದ ನೀವು ಒಂದು ಸಂದೇಶ ಕಲ್ತಿದ್ದೀರಿ ಎಂದು ಭಾವಿಸುತ್ತೇವೆ. ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.